ಎಲ್ಲರೂ ಕೂಡ ಕಾಯ್ತಾ ಇದ್ದಂತಹ ಮಾರ್ಟಿನ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಯಿತು. ಟ್ರೆಂಡಿಂಗ್ನಲ್ಲಿದೆ. ಆಲ್ರೆಡಿ 33 ಲಕ್ಷ ಏನೋ ವ್ಯೂಸು ಕೂಡ ದಾಟಿದೆ. ಆಫ್ಟರ್ ದಿ ಲಾಂಗ್ ಟೈಮ್ ಅನ್ನೋ ಹಾಗೆ ಇವತ್ತು ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂತೆಲ್ಲ ಇತ್ತು. ಕೊನೆಗೂ ಧ್ರುವ ಸರ್ಜಾ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಫ್ರಮ್ ಸ್ಯಾಂಡಲ್ವುಡ್ ಇನ್ 2024 ಟ್ರೇಲರ್ ಈಸ್ ರಿಲೀಸ್ಡ್. ಸಿನಿಮಾದ ಟ್ರೇಲರ್ ಹೇಳೋ ಹಾಗೆ ಇದೊಂದು ಪಕ್ಕಾ ಕಮರ್ಷಿಯಲ್ ಮೂವಿ ಆಗಿರುತ್ತದೆ. ಅದೇ ರೀತಿಯಲ್ಲಿ ಫುಲ್ ಆ್ಯಕ್ಷನ್ ಪ್ಯಾಕ್ಡ್ ಮೂವಿ ಅನ್ನೋದರಲ್ಲಿ ಯಾವ ಡೌಟು ಕೂಡ ಬೇಡ. ಇನ್ನು ಧ್ರುವ ಅವರ ಲುಕ್ ಹೇಗಿದೆ ಅಂತ ಕೇಳಿದರೆ ಡ್ಯಾರಿಂಗ್ ಆ್ಯಂಡ್ ಡ್ಯಾಶಿಂಗ್ ಆಗಿದೆ. ಅದಿನ್ನು ಆ್ಯಕ್ಟಿಂಗಲ್ಲಿ ಬರ್ತದಾ ಇಲ್ವಾ ಅಂತ ಅನ್ನೋದನ್ನು ರಿಲೀಸ್ ಆದ ಮೇಲೆ ಹೇಳಬೇಕಷ್ಟೆ. ಇದು ಪ್ಯಾನ್ ಇಂಡಿಯಾ ರಿಲೀಸ್ ಅಲ್ಲದೆ ಇದು ಪ್ಯಾನ್ ವರ್ಲ್ಡ್ ರಿಲೀಸ್ ಅಂತ ಕಾಣ್ತದೆ ನನಗೆ ನೋಡುವಾಗ. ಇನ್ನು ಟ್ರೈಲರ್ ನೋಡುವ ಹಾಗೆ CGIಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದನ್ನು ಟ್ರೈಲರಲ್ಲಿ ಕೂಡ ನೀವು ನೋಡ್ಬೋದು. ಇನ್ನು ಥಿಯೇಟ್ರ್ನಲ್ಲಿ ಹೇಗಿದೆ ಅಥವಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಇನ್ನು ನೋಡಬೇಕಷ್ಟೆ. ಅದಕ್ಕೆ ಇನ್ನೊಂದು 2 ತಿಂಗಳು ಕಾಯಬೇಕು. ಸ್ಟೋರಿಯನ್ನು ಆಲ್ರೆಡಿ ವಿಕಿಪೀಡಿಯಾದಲ್ಲಿ ಹಾಕಿದ್ದಾರೆ, ಬೇಕಾದರೆ ನಿಮಗೆ ಅದರಲ್ಲಿ ಕೂಡ ನೋಡ್ಬೋದು. ಆದರೂ ನನ್ನದೇ ಆದಂಥ ಒಂದು ಅಂದರೆ ಟ್ರೈಲರ್ನಲ್ಲಿ ನೋಡುವಾಗ ನನಗೆ ಅನಿಸಿದ್ದು ಏನು ಅಂತ ಕೇಳಿದರೆ ಮೇ ಬಿ ಮಾರ್ಟಿನ್ ಅಂತ ಹೇಳುವನು ಒಬ್ಬ ಸೋಲ್ಜರ್ ಆಗಿರ್ಬೋದು. ಸೊ ಅವನು ಪಾಕಿಸ್ತಾನಕ್ಕೆ ಬೈ ಮಿಸ್ ಆಗಿ ಅಥವಾ ಬೇಕು ಅಂತಲೇ ಬರ್ತಾನೆ. ಸೊ ಅಲ್ಲಿದ್ದದೆಲ್ಲ ಡಿಸ್ಟ್ರಾಯ್ ಮಾಡ್ತಾನೆ. ಸೊ ಅಲ್ಲಿ ಒಂದು ಸಂಘರ್ಷಗಳು ಅಥವಾ ಗಲಾಟೆಗಳು ಕೂಡ ಆಗಿರಬಹುದು ಕತೆ ಎನ್ನುವುದು. ಅದಿಲ್ಲದಿದ್ದರೆ ಇವನೊಬ್ಬ ಸೀಕ್ರೆಟ್ ಏಜೆಂಟ್ ಕೂಡ ಆಗಿರ್ಬೋದು ಅಥವಾ ಒಬ್ಬ ಗ್ಯಾಂಗ್ಸ್ಟರ್ ಕೂಡ ಆಗಿರ್ಬೋದು. ಕತೆ ಆ ರೀತಿಯಲ್ಲಿ ಇದೆ ಅಂತೇಳಿ ನನಗೆ ಅನ್ನಿಸ್ತದೆ. ಇದು ಆ್ಯಕ್ಟಿಂಗ್ ಸಿನಿಮಾ ಅಲ್ಲ, ಯಾಕೆಂತೇಳಿದರೆ ಇದು ಆ್ಯಕ್ಷನ್ ಸಿನಿಮಾ ಆಗಿದೆ. ಯಾಕೆಂತ ಕೇಳಿದರೆ ಧ್ರುವ ಸರ್ಜಾ ಅವರ ಟ್ರೈಲರ್ನಲ್ಲಿ ಕೇವಲ 2-3 ಕಡೆ ಅವರ ಗ್ಲಿಮ್ಸ್ ಮಾತ್ರ ಬರ್ತಾ ಇದೆ. ಸೊ ಅವರು ಆ್ಯಕ್ಟಿಂಗಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಿಲ್ಲ. ಸೊ ಇದೊಂದು ಆ್ಯಕ್ಷನ್ ಮೂವಿ. ಇನ್ನು ಹೆಲಿಕಾಪ್ಟರ್ಸ್, ಆರ್ಮಿ ಟ್ಯಾಂಕ್, ಗನ್ಸ್, ಶೆಲ್ಸ್ ಇದೆಲ್ಲವೂ ಕೂಡ ನಮಗೆ ಟ್ರೈಲರ್ನಲ್ಲಿ ನೋಡ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಬಿಗ್. ಕನ್ನಡದಲ್ಲಿ KGF ನಂತರ ಈ ರೀತಿಯಲ್ಲಿ ಒಂದು ಟ್ರೈಲರ್ ನೋಡ್ತಾ ಇರೋದು ನಾನು ಇದೇ ಫಸ್ಟ್. ಇನ್ನು ಟ್ರೈಲರ್ ಬೇಸ್ ಮೇಲೆ ಹೇಳೋದಾದರೆ ಇದೊಂದು ಹೈ ವೋಲ್ಟೇಜ್ ಆ್ಯಕ್ಷನ್ ಮೂವಿ ಅಂತೂ ಅನ್ನೋದರಲ್ಲಿ ಡೌಟ್ ಇಲ್ಲ. ಇನ್ನು ಮಾರ್ಟಿನ್ ಅಂತ ಹೇಳೋ ಒಂದು ಏನು ಕ್ಯಾರೆಕ್ಟರ್, ಇದು ಯಾರು, ಏನು, ಎಂತ, ಇದನ್ನು ಏನಾದರೂ ಟ್ವಿಸ್ಟ್ ಇದೆಯಾ, ಇದೆಲ್ಲ ಇನ್ನು ನೋಡಬೇಕು ಅಂತ ಹೇಳಿದರೆ ಫಿಲ್ಮ್ ರಿಲೀಸ್ ಆಗಲೇಬೇಕು. ಇನ್ನು ಸಿನಿಮಾದ ಡೈರೆಕ್ಟರ್ ಯಾರು ಕೇಳಿದರೆ AP ಅರ್ಜುನ್, ಪ್ರೊಡ್ಯೂಸ್ಡ್ ಬೈ ಉದಯ್ K ಮೆಹ್ತಾ ಆ್ಯಂಡ್ ಸ್ಟೋರಿ ಬೈ ನನ್ ಅದರ್ ದ್ಯಾನ್ ಅರ್ಜುನ್ ಸರ್ಜಾ, ಸಿನಿಮಾಟೋಗ್ರಫಿ ಬೈ ಸತ್ಯ ಹೆಗ್ಡೆ ಆ್ಯಂಡ್ KM ಪ್ರಕಾಶ್, BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೈ ರವಿ ಬಸ್ರೂರು, ಮ್ಯೂಸಿಕ್ ಬೈ ಲೆಜೆಂಡ್ ಮಣಿ ಶರ್ಮಾ. ಇದು ರಿಲೀಸ್ ಆಗ್ತಾ ಇರೋದು 11 ಅಕ್ಟೋಬರ್ 2024ರಲ್ಲಿ. ರಿಪೋರ್ಟ್ಗಳ ಪ್ರಕಾರ ಇದರ ಬಜೆಟ್ 100 ಕೋಟಿ. ಇನ್ನೊಂದು ಏನು ಕೇಳಿದರೆ ಇದು ಆ್ಯಕ್ಷನ್ ಪ್ರಿಯರಿಗೆ ಬಹಳವಾದಂಥ ಸಿಹಿ ಸುದ್ದಿ. ಏನು ಅಂತ ಕೇಳಿದರೆ 8ರಿಂದ 9 ಫೈಟ್ ಸೀಕ್ವೆನ್ಸ್ಗಳು ಇದೆ ಅಂತ ಹೇಳಿ ರಿಪೋರ್ಟ್ಗಳು ಹೇಳ್ತದೆ. ಸೊ ಇಷ್ಟು ನನ್ನದು ಈ ಟ್ರೈಲರ್ ನೋಡುವಾಗ ನನ್ನ ರಿವ್ಯೂ. ಸೊ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಹರ ಹರ ಮಹಾದೇವ್.